ಜಿಪಿಆರ್ ಶೋಧದಲ್ಲೂ ಕೂಡ ಅಸ್ಥಿಪಂಜರ ಸಿಗಲಿಲ್ವಾ? ಜಿಪಿಆರ್ ಶೋಧದಲ್ಲೂ ಅಸ್ಥಿಪಂಜರ ಸಿಗಲಿಲ್ಲವಾ? ನಿರಂತರವಾಗಿ ಕಾರ್ಯಾಚರಣೆಯನ್ನ ಮಾಡಿದಂತ ಸಿಬ್ಬಂದಿ ಜಿಪಿಆರ್ ತಂತ್ರಜ್ಞಾನವನ್ನ ತರಿಸಿದ್ರು. ಜಿಪಿಆರ್ ತಂತ್ರಜ್ಞಾನದ ಮೂಲಕ ಶೋಧಿಸೋ ಕೆಲಸ ಆಯಿತು. ಅಲ್ಲೂ ಕೂಡ ಐಡೆಂಟಿಫೈ ಆಗಿಲ್ಲ ಅನ್ನೋದು ಈಗ ಮಾಹಿತಿ ಸಿಕ್ಕಿದೆ. ಅಷ್ಟೆಲ್ಲ ಖರ್ಚು ಮಾಡಿ ಜಿಪಿಆರ್ ಎಕ್ಸ್ಪರ್ಟ್ಗಳನ್ನ ಕರ್ಕೊಂಡು ಬಂದು ಬೆಳಿಗ್ಗೆಯಿಂದಲೂ ಕೂಡ ಕಾರ್ಯಾಚರಣೆಯನ್ನು ಮಾಡಿ ಕಾರ್ಯಾಚರಣೆಯ ಭಾಗವಾಗಿ ಅಲ್ಲೆಲ್ಲವೂ ಕೂಡ ಅಲ್ಲಿ ವೆರಿಫೈ ಮಾಡಿದಾಗಲೂ ಕೂಡ ಯಾವುದೇ ಅಲ್ಲಿ ಅಸ್ಥಿಪಂಜರದ ಕಳೆಬರಹಗಳು ಸಿಗಲಿಲ್ಲ ಅನ್ನುವ ಮಾಹಿತಿ ಈವರೆಗೂ ಲಭ್ಯ ಆಗಿದೆ. ಜಿಪಿಆರ್ ಶೋಧದಲ್ಲೂ ಕೂಡ ಅಸ್ಥಿಪಂಜರ ಪತ್ತೆ ಆಗಲಿಲ್ಲ. ಈ ಕ್ಷಣದ ಬಿಗ್ ಅಪ್ಡೇಟ್ ಇದು. 13ನೇ ಪಾಯಿಂಟ್ನಲ್ಲಿ ಶೋಧ ಠುಸ್ ಆಗಿದೆ. ಅಗೆದಾಗ ಸಿಗದಿರುವಂತಹ ಅಸ್ಥಿಪಂಜರ ತಂತ್ರಜ್ಞಾನವನ್ನ ಬಳಸಿ ವಿಜ್ಞಾನವನ್ನ ಬಳಸಿ ಶೋಧಿಸಿದಾಗಲೂ ಕೂಡ ಅಲ್ಲಿ ಅಸ್ಥಿಪಂಜರ ಸಿಗಲಿಲ್ಲ. 13ನೇ ಪಾಯಿಂಟ್ನಲ್ಲಿ ಕಳೆಬರ ಶೋಧ ಕಾರ್ಯಾಚರಣೆ ಟುಸ್ ಆಗಿದೆ. ಕಗ್ಗಂಟಾಗಿ ಉಳಿದಿದ್ದ 13ನೇ ಪಾಯಿಂಟ್ನಲ್ಲಿ ಏನಾದ್ರೂ ಅಲ್ಲಿ ಅಸ್ಥಿಪಂಜರ ಇದೆ, ಆ ಕಾರಣಕ್ಕೋಸ್ಕರ ತಂತ್ರಜ್ಞಾನವನ್ನು ಬಳಸಿ ಅಲ್ಲಿ ಅಗಿತಾರೆ ಅಂತೇಳಿ ನಾವು ಅನ್ಕೊಂಡಿದ್ವಿ. ಆದ್ರೆ ಜಿಪಿಆರ್ ತಂತ್ರಜ್ಞಾನ ಬಳಸಿದಾಗಲೂ ಕೂಡ ಅಲ್ಲಿ ಯಾವುದೇ ಪರಿಣಾಮಕಾರಿಯಾಗಿ ಅದು ಕೆಲಸ ಮಾಡದೇ ಇದ್ದದ್ದು. ಅಲ್ಲಿರುವಂತಹ ಅಸ್ಥಿಪಂಜರವನ್ನು ಗುರುತಿಸಲಿಲ್ಲ. ಟುಸ್ ಆಗಿದೆ. ಅಸ್ಥಿಪಂಜರವೇ ಇಲ್ವಾ ಹಾಗಾದ್ರಲ್ಲಿ? ಆತ ಹೇಳಿದ್ದು ಸುಳ್ಳ? ಆತನ ಕೈಯಾರೆ ಹೂತಿದ್ದೇನೆ ಇಂಥ ಜಾಗದಲ್ಲಿ ಅಂತೇಳಿ ಸುಮಾರೊಂದು 15-16 ಜಾಗ ತೋರಿಸಿದ್ನಲ್ಲ, ಅಲ್ಲೆಲ್ಲೂ ಕೂಡ ಈಗ ಅಸ್ಥಿಪಂಜರವೇ ಇಲ್ವಲ್ಲ. ಏನಾಯ್ತು ಹಾಗಾದ್ರೆ? 13ನೇ ಪಾಯಿಂಟ್ನಲ್ಲೂ ಕೂಡ ಅಸ್ಥಿಪಂಜರದ ವಿಚಾರ ಸುಳ್ಳಾಗಿದೆ, ಟುಸ್ ಆಗಿದೆ. ಟೆಕ್ನಾಲಜಿ ಬಳಸಿದ್ರು ಅಷ್ಟೇ, ಮ್ಯಾನ್ಯುವಲ್ ಆಗಿ ಅಗೆದ್ರೂ ಅಷ್ಟೇ. ರಿಸಲ್ಟ್ ಮಾತ್ರ 0. ಹದಿಮೂರನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಮುಗಿದಿದೆ. ಆದ್ರೆ ಯಾವೊಂದು ಕಳೆಬರ ಕೂಡ ಪತ್ತೆ ಆಗಿಲ್ಲ. ಜಿಪಿಆರ್ ಶೋಧದಲ್ಲೂ ಸಿಗಲಿಲ್ಲ ಅಸ್ಥಿಪಂಜರ. ಈ ಕ್ಷಣದ ಬಿಗ್ ಅಪ್ಡೇಟ್. ಕಗ್ಗಂಟಾಗಿ ಉಳಿದಿದ್ದ 13ನೇ ಪಾಯಿಂಟ್ ಅನ್ನ ಅಗೆದಾಗ ಏನೂ ಸಿಗಲಿಲ್ಲ. ಅಸ್ಥಿಪಂಜರವೂ ಸಿಗಲಿಲ್ಲ, ತಲೆಬುರುಡೆಯೂ ಸಿಗಲಿಲ್ಲ, ಮೂಳೆಯೂ ಸಿಗಲಿಲ್ಲ, ಕಳೆಬರ ಸಿಗಲಿಲ್ಲ, ಏನೂ ಸಿಗಲಿಲ್ಲ. ಜಿಪಿಆರ್ ಶೋಧದಲ್ಲೂ ಕೂಡ ಯಾವುದೇ ಕಳೆಬರ ಪತ್ತೆ ಆಗಲಿಲ್ಲ. ಈ ಕ್ಷಣದ ಬಿಗ್ ಅಪ್ಡೇಟ್. 13ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯಾಚರಣೆ ಟುಸ್ ಆಗಿದೆ. ಏನೂ ಕೂಡ ಶೋಧಿಸಿದಾಗ ಸಿಗಲಿಲ್ಲ. ಖಾಲಿ ಕೈ. ಜಿಪಿಆರ್ ಸಿಸ್ಟಮ್ ಕೂಡ ಅಲ್ಲಿ ಅಸ್ಥಿಪಂಜರ ಹುಡುಕುವಲ್ಲಿ ವಿಫಲವಾಗಿದೆ. ಆತ ಹೇಳಿದ್ದು ಸುಳ್ಳಾಗಿದೆ. 3 ಸುತ್ತು ಡ್ರೋನ್ ಹಾರಿಸಿದ್ರು, 300 ಮೀಟರ್ವರೆಗೂ ಶೋಧಿಸಿದ್ರು, ಅಸ್ಥಿಪಂಜರ ಮಾತ್ರ ಸಿಗ್ಲೇ ಇಲ್ಲ. ಈ ಕ್ಷಣದ ಬಿಗ್ ಅಪ್ಡೇಟ್ ಇದು. ಹೆಚ್ಚಿನ ಮಾಹಿತಿಯೊಂದಿಗೆ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ. ನಾಗೇಂದ್ರ ಬಾಬು, 300 ಮೀಟರ್ ಅಲ್ಲಿ ಶೋಧಿಸಿದ್ರು, ಡೆಪ್ತ್, ಹಾಗೆ 3 ಸುತ್ತು ಡ್ರೋನ್ ಹಾರಿಸಿದ್ರು. ಏನೇ ಮಾಡಿದ್ರು ಕೂಡ ಅಲ್ಲಿ ಅಸ್ಥಿಪಂಜರ, ಕಳೆಬರಹ, ಮೂಳೆ ಯಾವುದೂ ಪತ್ತೆ ಆಗಿಲ್ಲ ಅನ್ನೋದು ಈ ಹೊತ್ತಿನ ಬಿಗ್ ಮಾಹಿತಿ. ಸದ್ಯ ಏನ್ ನಡೀತಾ ಇದೆ, ಹೇಗ್ ನಡೀತಾ ಇದೆ, ಏನಾಗ್ತಿದೆ ಅಲ್ಲಿ ನಾಗೇಂದ್ರ ಬಾಬು? ರಂಜಿತ್, ಈಗ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. ಸುಮಾರು ಈ ಇಷ್ಟೂ ಜಾಗದಲ್ಲಿ ಜಿಪಿಆರ್ ಅನ್ನ ಬಳಕೆ ಮಾಡಿಕೊಂಡು ತಂತ್ರಜ್ಞಾನದ ಮೂಲಕ ಪತ್ತೆ ಹಚ್ಚುವಂತ ಕೆಲಸಕ್ಕೆ ಮುಂದಾಗಿದ್ರು. ಆದ್ರೆ ಜಿಪಿಆರ್ ಶೋಧದಲ್ಲೂ ಕೂಡ ಅಸ್ಥಿಪಂಜರ ಸಿಗಲಿಲ್ವಾ? ಜಿಪಿಆರ್ ಶೋಧದಲ್ಲೂ ಅಸ್ಥಿಪಂಜರ ಸಿಗಲಿಲ್ಲವಾ? ನಿರಂತರವಾಗಿ ಕಾರ್ಯಾಚರಣೆಯನ್ನ ಮಾಡಿದಂತ ಸಿಬ್ಬಂದಿ ಜಿಪಿಆರ್ ತಂತ್ರಜ್ಞಾನವನ್ನ ತರಿಸಿದ್ರು. ಜಿಪಿಆರ್ ತಂತ್ರಜ್ಞಾನದ ಮೂಲಕ ಶೋಧಿಸೋ ಕೆಲಸ ಆಯಿತು. ಅಲ್ಲೂ ಕೂಡ ಐಡೆಂಟಿಫೈ ಆಗಿಲ್ಲ ಅನ್ನೋದು ಈಗ ಮಾಹಿತಿ ಸಿಕ್ಕಿದೆ. ಅಷ್ಟೆಲ್ಲ ಖರ್ಚು ಮಾಡಿ ಜಿಪಿಆರ್ ಎಕ್ಸ್ಪರ್ಟ್ಗಳನ್ನ ಕರ್ಕೊಂಡು ಬಂದು ಬೆಳಿಗ್ಗೆಯಿಂದಲೂ ಕೂಡ ಕಾರ್ಯಾಚರಣೆಯನ್ನು ಮಾಡಿ ಕಾರ್ಯಾಚರಣೆಯ ಭಾಗವಾಗಿ ಅಲ್ಲೆಲ್ಲವೂ ಕೂಡ ಅಲ್ಲಿ
ವೆರಿಫೈ ಮಾಡಿದಾಗ್ಲೂ ಕೂಡ ಯಾವುದೇ ಅಲ್ಲಿ ಅಸ್ಥಿಪಂಜರದ ಕಳೆಬರಹಗಳು ಸಿಗಲಿಲ್ಲ ಅನ್ನುವ ಮಾಹಿತಿ ಈವರೆಗೂ ಲಭ್ಯ ಆಗಿದೆ. ಜಿಪಿಆರ್ ಶೋಧದಲ್ಲೂ ಕೂಡ ಅಸ್ಥಿಪಂಜರ ಪತ್ತೆ ಆಗಲಿಲ್ಲ. ಈ ಕ್ಷಣದ ಬಿಗ್ ಅಪ್ಡೇಟ್ ಇದು. 13ನೇ ಪಾಯಿಂಟ್ನಲ್ಲಿ ಶೋಧ ಠುಸ್ ಆಗಿದೆ. ಅಗೆದಾಗ ಸಿಗದಿರುವಂತಹ ಅಸ್ಥಿಪಂಜರ ತಂತ್ರಜ್ಞಾನವನ್ನ ಬಳಸಿ ವಿಜ್ಞಾನವನ್ನ ಬಳಸಿ ಶೋಧಿಸಿದಾಗಲೂ ಕೂಡ ಅಲ್ಲಿ ಅಸ್ಥಿಪಂಜರ ಸಿಗಲಿಲ್ಲ. 13ನೇ ಪಾಯಿಂಟ್ನಲ್ಲಿ ಕಳೆಬರ ಶೋಧ ಕಾರ್ಯಾಚರಣೆ ಟುಸ್ ಆಗಿದೆ. ಕಗ್ಗಂಟಾಗಿ ಉಳಿದಿದ್ದ 13ನೇ ಪಾಯಿಂಟ್ನಲ್ಲಿ ಏನಾದ್ರೂ ಅಲ್ಲಿ ಅಸ್ಥಿಪಂಜರ ಇದೆ, ಆ ಕಾರಣಕ್ಕೋಸ್ಕರ ತಂತ್ರಜ್ಞಾನವನ್ನು ಬಳಸಿ ಅಲ್ಲಿ ಅಗಿತಾರೆ ಅಂತೇಳಿ ನಾವು ಅನ್ಕೊಂಡಿದ್ವಿ. ಆದ್ರೆ ಜಿಪಿಆರ್ ತಂತ್ರಜ್ಞಾನ ಬಳಸಿದಾಗ್ಲೂ ಕೂಡ ಅಲ್ಲಿ ಯಾವುದೇ ಪರಿಣಾಮಕಾರಿಯಾಗಿ ಅದು ಕೆಲಸ ಮಾಡದೇ ಇದ್ದದ್ದು. ಅಲ್ಲಿರುವಂತಹ ಅಸ್ಥಿಪಂಜರವನ್ನು ಗುರುತಿಸಲಿಲ್ಲ. ಟುಸ್ ಆಗಿದೆ. ಅಸ್ಥಿಪಂಜರವೇ ಇಲ್ವಾ ಹಾಗಾದ್ರಲ್ಲಿ? ಆತ ಹೇಳಿದ್ದು ಸುಳ್ಳ? ಆತನ ಕೈಯಾರೆ ಹೂತಿದ್ದೇನೆ ಇಂಥ ಜಾಗದಲ್ಲಿ ಅಂತೇಳಿ ಸುಮಾರೊಂದು 15-16 ಜಾಗ ತೋರಿಸಿದ್ನಲ್ಲ, ಅಲ್ಲೆಲ್ಲೂ ಕೂಡ ಈಗ ಅಸ್ಥಿಪಂಜರವೇ ಇಲ್ವಲ್ಲ. ಏನಾಯ್ತು ಹಾಗಾದ್ರೆ? 13ನೇ ಪಾಯಿಂಟ್ನಲ್ಲೂ ಕೂಡ ಅಸ್ಥಿಪಂಜರದ ವಿಚಾರ ಸುಳ್ಳಾಗಿದೆ, ಟುಸ್ ಆಗಿದೆ. ಟೆಕ್ನಾಲಜಿ ಬಳಸಿದ್ರು ಅಷ್ಟೇ, ಮ್ಯಾನ್ಯುವಲ್ ಆಗಿ ಅಗೆದ್ರೂ ಅಷ್ಟೇ. ರಿಸಲ್ಟ್ ಮಾತ್ರ 0. ಹದಿಮೂರನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಮುಗಿದಿದೆ. ಆದ್ರೆ ಯಾವೊಂದು ಕಳೆಬರ ಕೂಡ ಪತ್ತೆ ಆಗಿಲ್ಲ. ಜಿಪಿಆರ್ ಶೋಧದಲ್ಲೂ ಸಿಗಲಿಲ್ಲ ಅಸ್ಥಿಪಂಜರ. ಈ ಕ್ಷಣದ ಬಿಗ್ ಅಪ್ಡೇಟ್. ಕಗ್ಗಂಟಾಗಿ ಉಳಿದಿದ್ದ 13ನೇ ಪಾಯಿಂಟ್ ಅನ್ನ ಅಗೆದಾಗ ಏನೂ ಸಿಗಲಿಲ್ಲ. ಅಸ್ಥಿಪಂಜರವೂ ಸಿಗಲಿಲ್ಲ, ತಲೆಬುರುಡೆಯೂ ಸಿಗಲಿಲ್ಲ, ಮೂಳೆಯೂ ಸಿಗಲಿಲ್ಲ, ಕಳೆಬರ ಸಿಗಲಿಲ್ಲ, ಏನೂ ಸಿಗಲಿಲ್ಲ. ಜಿಪಿಆರ್ ಶೋಧದಲ್ಲೂ ಕೂಡ ಯಾವುದೇ ಕಳೆಬರ ಪತ್ತೆ ಆಗಲಿಲ್ಲ. ಈ ಕ್ಷಣದ ಬಿಗ್ ಅಪ್ಡೇಟ್. 13ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯಾಚರಣೆ ಟುಸ್ ಆಗಿದೆ. ಏನೂ ಕೂಡ ಶೋಧಿಸಿದಾಗ ಸಿಗಲಿಲ್ಲ. ಖಾಲಿ ಕೈ. ಜಿಪಿಆರ್ ಸಿಸ್ಟಮ್ ಕೂಡ ಅಲ್ಲಿ ಅಸ್ಥಿಪಂಜರ ಹುಡುಕುವಲ್ಲಿ ವಿಫಲವಾಗಿದೆ. ಆತ ಹೇಳಿದ್ದು ಸುಳ್ಳಾಗಿದೆ. 3 ಸುತ್ತು ಡ್ರೋನ್ ಹಾರಿಸಿದ್ರು, 300 ಮೀಟರ್ ವರೆಗೂ ಶೋಧಿಸಿದ್ರು, ಅಸ್ಥಿಪಂಜರ ಮಾತ್ರ ಸಿಗ್ಲೇ ಇಲ್ಲ. ಈ ಕ್ಷಣದ ಬಿಗ್ ಅಪ್ಡೇಟ್ ಇದು. ಹೆಚ್ಚಿನ ಮಾಹಿತಿಯೊಂದಿಗೆ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ. ನಾಗೇಂದ್ರ ಬಾಬು, 300 ಮೀಟರ್ ಅಲ್ಲಿ ಶೋಧಿಸಿದ್ರು, ಡೆಪ್ತ್, ಹಾಗೆ 3 ಸುತ್ತು ಡ್ರೋನ್ ಹಾರಿಸಿದ್ರು. ಏನೇ ಮಾಡಿದ್ರು ಕೂಡ ಅಲ್ಲಿ ಅಸ್ಥಿಪಂಜರ, ಕಳೆಬರಹ, ಮೂಳೆ ಯಾವುದೂ ಪತ್ತೆ ಆಗಿಲ್ಲ ಅನ್ನೋದು ಈ ಹೊತ್ತಿನ ಬಿಗ್ ಮಾಹಿತಿ. ಸದ್ಯ ಏನ್ ನಡೀತಾ ಇದೆ, ಹೇಗ್ ನಡೀತಾ ಇದೆ, ಏನಾಗ್ತಿದೆ ಅಲ್ಲಿ ನಾಗೇಂದ್ರ ಬಾಬು? ರಂಜಿತ್, ಈಗ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. ಸುಮಾರು ಈ ಒಂದು ಇಷ್ಟೂ ಜಾಗದಲ್ಲಿ ಜಿಪಿಆರ್ ಅನ್ನ ಬಳಕೆ ಮಾಡಿಕೊಂಡು ತಂತ್ರಜ್ಞಾನದ ಮೂಲಕ ಪತ್ತೆ ಹಚ್ಚುವಂತ ಕೆಲಸಕ್ಕೆ ಮುಂದಾಗಿದ್ರು. ಆದ್ರೆ